32 ಇಯರ್ಸ್ ಅಂದ್ರೆ ತುಂಬ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಸರ್. ನೀವು ಚಿಕ್ಕ ವಯಸ್ಸಿನಿಂದ ಇದು ಮಾಡ್ತಾ ಇದ್ದೀರಾ? ಅಲ್ಲ, ಅಗ್ರಿಮೆಂಟಲ್ಲಿ ಏನು ಮಾಡಿರ್ತೀನಿ ಅದಕ್ಕಿಂತ 5 ದಿನಕ್ಕೆ ಮುಂಚೆ ಕೊಟ್ಟಿರ್ತೀನಿ ನಾನು ಅವ್ರ ಪ್ರಾಜೆಕ್ಟ್ನ. ನಮಗೊಬ್ರಿಗೆ ನಿಮಗೆ ಮಾಡಿಕೊಟ್ರೆ ನಿಮ್ಮ ಕಡೆಯಿಂದ ಒಂದು 2-3 ಆ ಥರ ರೆಫರೆನ್ಸೇ ಜಾಸ್ತಿ ನಮಗೆ. ನಮ್ದೆಲ್ಲ IT ಕಂಪ್ನಿಯಲ್ಲಿ ಕೆಲಸ ಮಾಡೋರು ಬೆಂಗಳೂರವರೇ ನಮ್ಗೆ ಜಾಸ್ತಿ ಕೆಲಸ ಕೊಡೋದು. ಇವಾಗ ನನಗೆ ಯಾರು ಬಂದಿಲ್ಲ ಅಂದ್ರೆ ನಾನು ಕಾರ್ಪೆಂಟ್ರೆ. 10 ಜನ ಮಾಡೋ ಕೆಲಸ ನಾನು ಒಬ್ಬನೇ ನಿಂತ್ಕೊಂಡು ನಾನು ನಮ್ಮ ಮನೆ ನಮ್ಮ ಮಕ್ಳು ನಿಂತ್ಕೊಂಡು ನಾವು ಫಿಟ್ಟಿಂಗ್ ಮಾಡ್ಕೋಬೋದು. ಸರ್ವಿಸ್ ಚಾರ್ಜ್ ನಾವು ಹೇಳಲ್ಲ, ಬರೋಕ್ಕೆ ಚಾರ್ಜ್ ಕೊಡಿ ಅಂತ ಕೇಳಲ್ಲ. ಡಿಸೈನಿಂಗ್ಗೆ ಚಾರ್ಜಿಂಗ್ ಇಲ್ಲ, ಎಲ್ಲ ಫುಲ್ ಸಾಫ್ಟ್ವೇರ್ ಸರ್. ಆಟೋಮೆಟಿಕ್ ಫುಲ್ ಓಪನ್ ಆಗುತ್ತೆ, ಆಟೋಮೆಟಿಕ್ ಅದೇ ಓಪನ್ ಆಗುತ್ತೆ, ಆಟೋಮೆಟಿಕ್ ಅದೇ ಕ್ಲೋಸ್ ಆಗುತ್ತೆ. ಹೈಡ್ರಾಲಿಕ್ ಚಾನಲ್ ಸರ್ ಅದು. ಫುಲ್ ಇದು ಹೈಡ್ರಾಲಿಕ್ ಡೋರ್ಸ್ ಫಿಟ್ಟಿಂಗ್ ಮಾಡಿ. Home interiors, office interiors, business interiors, top quality materials on budget, project completion on time at VR Home Decor Interior. ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಸರ್ VR Home Decors ಮೈಸೂರಲ್ಲೇ ಎಲ್ಲಿ ಬರ್ತಾ ಇದೆ ಸರ್? ಮೈಸೂರು JP ನಗರ ಲಿಂಕ್ ರೋಡ್, ಅಶೋಕಪುರಂ ರೈಲ್ವೆ ಸ್ಟೇಷನ್ ಪಕ್ಕ ಸರ್. ಸರ್ ನಿಮ್ಮ ಇಂಟೀರಿಯರ್ ಡಿಸೈನ್ ಕಂಪನಿ ಇದನ್ನು ಎಷ್ಟು ವರ್ಷ ನೀವು ಮಾಡ್ತಾ ಇದ್ದೀರಾ ಹೇಳಿ ಸರ್? ಸರ್ ನಾನು ಚಿಕ್ಕ ವಯಸ್ಸಿಂದ ಇದೇ ಲೈನಲ್ಲಿ ಇರೋದು ಸರ್. ನಾನು ₹1 ಸಂಬಳದಿಂದ ಈ ಲೈನಿಗೆ ಬಂದಿರೋದು. ಬಟ್ ನಂದು ಅಂತ ಫ್ಯಾಕ್ಟ್ರಿ ಮಾಡಿ ಮೈಸೂರಲ್ಲಿ 12 ವರ್ಷ ಆಗಿದೆ. ಬಟ್ ನಮ್ಮದು 32 ವರ್ಷ ಎಕ್ಸ್ಪೀರಿಯನ್ಸ್. ಚಿಕ್ಕ ವಯಸ್ಸಿಂದ ಇದೇ ಕೆಲಸದಿಂದ ನಾನು ಬರ್ತಾ ಇರೋದು. ಓಕೆ ಸರ್, 32 ಇಯರ್ಸ್ ಅಂದರೆ ತುಂಬ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಸರ್. ನೀವು ಚಿಕ್ಕ ವಯಸ್ಸಿನಿಂದ ಇದು ಮಾಡ್ತಾ ಇದ್ದೀರಾ. ಸೊ ನ್ಯಾಚುರಲಿ ನೀವು ಈ ಫೀಲ್ಡಲ್ಲಿ ನಿಮ್ಮ ಕ್ವಾಲಿಟಿ ಎಲ್ಲ ನೀವು ಮೇಂಟೈನ್ ಮಾಡ್ತೀರಾ ಅಲ್ವಾ ಸರ್? ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ದೇವ್ರು ನಮಗೆ ಇಲ್ಲಿವರೆಗೂ ನಮ್ಮ ಕೆಲಸನ ಇಲ್ಲಿವರೆಗೂ ತಂದು ನಿಲ್ಸ್ಕೊಂಡಿದ್ದಾರೆ ಸರ್. ಓಕೆ, ಬಟ್ ಕ್ವಾಲಿಟಿಲಿ ಸರಿ ಮೆಟೀರಿಯಲ್ಲು ಸರಿ ಯಾವುದೂ ನಾವು ಕಾಂಪ್ರಮೈಸ್ ಮಾಡಲ್ಲ. ಇದರಲ್ಲಿ ನಮಗೆ ಮೆಟೀರಿಯಲ್ ಒಂದು ಕಸ್ಟಮರ್ಗೆ ಏನು ಕೊಡ್ಬೇಕು ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದ್ರಿಂದ ನಾವು ಕ್ವಾಲಿಟಿನೂ ಸರಿ ಮೆಟೀರಿಯಲು ಸರಿ ಕರೆಕ್ಟಾಗಿ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಸರ್ವಿಸು ನಾವು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಇಂಟೀರಿಯರ್ ಡಿಸೈನಲ್ಲಿ ನಾವು ಒಂದು 3 ಪಾಯಿಂಟ್ಸ್ ಫೋಕಸ್ ಮಾಡ್ತೀನಿ ಸರ್. ಫಸ್ಟ್ ಒಂದು ಬಜೆಟ್ ಸರ್. ಇವರು ಒಬ್ಬರು 20-30 ಮನೆ ಇರ್ಬೋದು, 30-40 ದೊಡ್ಡ ಬಂಗ್ಲಾ ಇರ್ಬೋದು. ಕಸ್ಟಮರ್ಗೆ ಒಂದು ಬಜೆಟ್ ಅಂತ ಇರ್ತದೆ. ಸೊ ಅವರು ಬಜೆಟ್ ಒಳಗಡೆನೂ ನೀವು ಮಾಡಿಸ್ಕೊಡ್ಬೇಕು ಸರ್. 100% ಒಂದು ಮನೆ ಅಂತ ಬಂದರೆ ಇವಾಗ ಫೈನಲ್ ಸ್ಟೇಜ್ ಬರೋದೇ ನಮ್ಮದು ಇಂಟೀರಿಯರ್ದೇ ಬಜೆಟಲ್ಲಿ ನಿಂತ್ಕೊಳ್ಳೋದು. ಬಟ್ ಕ್ವಾಲಿಟಿನೂ ಕೇಳ್ತಾರೆ, ಬಜೆಟಲ್ಲಿ ಇರಬೇಕು ಅಂತಾರೆ. ಹಂಗಿದ್ದಾಗ ನಾವು ಲೋಕಲ್ ಜನಗಳಿಗೂ ಇದ್ದೀವಿ, ಹೈಯರ್ ಎಂಡ್ ಕಸ್ಟಮರ್ಗೂ ಅವ್ರಿಗೆ ಯಾವ ಥರ ದುಡ್ಡು ಅಮೌಂಟ್ ಅವ್ರು ಹೆಂಗೆ ಕೊಡ್ತಾರೆ ಅದಕ್ಕೆ ತಗ್ನಂಗೂ ಇರ್ತೀವಿ. ಅದಕ್ಕಿಂತ ಕ್ವಾಲಿಟಿ ಎಲ್ಲ ಕಾಂಪ್ರಮೈಸ್ ಇರೋಲ್ಲ, ಬಟ್ ಮೆಟೀರಿಯಲ್ ಡಿಫ್ರೆಂಟ್ ಇರುತ್ತೆ. ಇವಾಗ ಲಾಕರ್ ಗ್ಲಾಸು ಅಂತಾರೆ, ಅಕರ್ಲಿಕ್ ಹೋಗಬೇಕು ಅಂತಾರೆ. ಈ ಜನರಲ್ ಮಾಮೂಲಿ ಕಸ್ಟಮರ್ಗಳು ಇರೋದು ನಮಗೆ ಫಾರ್ಮಿಕಲ್ ಸಾಕು ಅಂತಾರೆ. ಬಟ್ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಒಂದೇ ಇರುತ್ತೆ, ಫಿಟ್ಟಿಂಗ್ಸ್ ಒಂದೇ ಇರುತ್ತೆ. ಬಟ್ ಅಕರ್ಲಿಕ್ಕು ಲಾಕರ್ ಗ್ಲಾಸ್ ಅನ್ನೋದು ಡಿಫ್ರೆನ್ಸ್ ಬರುತ್ತೆ. ಈ ತಿರ್ಗಿ ಇಟೀಚ್ ಕಂಪ್ನಿ ಆಫ್ಲೇದ್ ಬೇಕು, ಅದ್ರಲ್ಲಿ ಸ್ವಲ್ಪ ಅಮೌಂಟ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ ಹೊತ್ತು. ಕೆಲಸದ ಬಗ್ಗೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ ಸರ್ ನಮ್ಮ ಹತ್ರ. ಖಂಡಿತ ಸರ್. ಇಂಟೀರಿಯರ್ ಡಿಸೈನ್ ಭಾಳ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ನೀವು ಯೂಸ್ ಮಾಡೋದು ಯಾವ ರೀತಿ ಕ್ವಾಲಿಟಿ ಮೆಟೀರಿಯಲ್ಸ್ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ? ಅದು ಒಂದರಿಂದನೇ ಸರ್. ನಾವು ಇವಾಗ ಸೆಂಚುರಿ ಹಾಕ್ತೀನಿ ಅದು ಹಾಕ್ತೀನಿ ಅಂತಲ್ಲ, ನಾವು ಯಾರಿಗೂ ಕಾಂಪ್ರಮೈಸ್ ಓಪನ್ ಆಗಿ ಇರೋದು ನಾನು ಇದೇ ಹಾಕ್ತೀನಿ ಅಂತಲೂ ಹೇಳಲ್ಲ. ಕಸ್ಟಮರ್ ರಿಕ್ವೈರ್ಮೆಂಟ್ ನಿಮ್ಗೆ ಯಾವ ಕಂಪ್ನಿ ಪ್ಲೇವುಡ್ ಬೇಕು ಅಂತ ನಾವು ಫಸ್ಟ್ ಕೇಳ್ತೀವಿ. ನಿಮ್ಗೆ ಈ ಕಂಪ್ನಿ ಪ್ಲೇವುಡ್ ಬೇಕಂದ್ರೆ ಅದೇ ಕಂಪ್ನಿ ತರಿಸ್ಬಿಟ್ಟು ಅವ್ರ ಕಣ್ಮುಂದೆ ನಾವು ಕೆಲಸ ಮಾಡೋದು. ಇವಾಗ ಅವ್ರಿಗೆ ಹೇಳ್ಬಿಡೋದು ಒಂದು ಅವ್ರು ಕಳಿಸ್ಬಿಟ್ಟು ನಾವು ಬೇರೆ ಮೆಟೀರಿಯಲ್ ತರಿಸಿ ಪ್ರೆಸ್ಸಿಂಗ್ ಹಾಕೋದು ಅದೆಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲೇ ಇಲ್ಲ. ಅದರಿಂದನೇ ನಮಗೆ ರೆಫರೆನ್ಸ್ ಕಸ್ಟಮರ್ ಇದ್ದಾರೆ ಹೊತ್ತು ನಮ್ಮ ಮಾರ್ಕೆಟಿಂಗ್ ಕಸ್ಟಮರ್ ಕಮ್ಮಿ. ನಮಗೊಬ್ರಿಗೆ ನಿಮಗೆ ಮಾಡಿಕೊಟ್ರೆ ನಿಮ್ಮ ಕಡೆಯಿಂದ ಒಂದು 2-3 ಆ ಥರ ರೆಫರೆನ್ಸೇ ಜಾಸ್ತಿ ನಮಗೆ. ನಮ್ದೆಲ್ಲ IT ಕಂಪ್ನಿಯಲ್ಲಿ ಕೆಲಸ ಮಾಡೋರು ಬೆಂಗಳೂರವರೇ ನಮ್ಗೆ ಜಾಸ್ತಿ ಕೆಲಸ ಕೊಡೋದು. ಓಕೆ, ವೆರಿ ಗುಡ್ ಸರ್. ಬಜೆಟ್
ಫೋಕಸ್ ಮಾಡಿದ್ದು, ಮತ್ತು ಮೆಟೀರಿಯಲ್ಸ್ ಕ್ವಾಲಿಟಿ ಬಗ್ಗೆ ಫೋಕಸ್ ಮಾಡಿದ್ದು. ಇದಕ್ಕೆ ಈ ಕಲ ಇನ್ನೊಂದು ಇರೋದಂಥ ಸಮಯ ಸರ್, ಟೈಮ್ ಆಫ್ ದ ಪ್ರಾಜೆಕ್ಟ್ ಒಂದು ಭಾಳ ಮುಖ್ಯ. ಕೆಲವರು 10 ದಿನ ಮಾಡಿಸ್ಕೊಂಡು 1 ತಿಂಗಳಾಗಿ ಕಂಪ್ಲೀಟ್ ಮಾಡಲ್ಲ. ಯಾವುದೇ ಸೊ ನೀವು ಟೈಮ್ ಎಲ್ಲ ಹಂಗೆ ಮೇಂಟೈನ್ ಮಾಡಿ ಸರ್. ನಾನು 100% ನಾನು 10 ದಿನದಲ್ಲಿ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು 5 ದಿನದಲ್ಲಿ ಮಾಡ್ತೀನಿ, 10 ದಿನದಲ್ಲಿ ಮಾಡ್ತೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಕಸ್ಟಮರ್ಗೆ ನಾನು ಹೇಳಲ್ಲ. ನನಗೆ ಚಿಕ್ಕ 35 ಡೂಪ್ಲೆಕ್ಸ್ ಮನೆ ಇದ್ರೂ ಮಿನಿಮಮ್ 20 ರಿಂದ 25 ದಿನ ನಾವು ಟೈಮ್ ಕೇಳ್ತೀವಿ. 25 ದಿನ ಕೇಳಿದ್ರೆ ನಮ್ಗೆ ಒಂದು 10-15 ದಿನದಲ್ಲಿ ಮುಗಿಸಿರ್ತೀವಿ. 5 ದಿನದಲ್ಲಿ ಮಾಡ್ಕೊಡ್ತೀನಿ, ಫಸ್ಟ್ ದುಡ್ಡು ಕೊಡಿ ಅಂತ ಇಸ್ಕೊಂಡು ನನಗೆ ಆಮೇಲೆ ಫೋನ್ ಇರೋದು ಅದೆಲ್ಲ ನಾವು ಮಾಡಲ್ಲ. ನಾನು ಹೇಳೋಕ್ಕೂ ಹೋಗಲ್ಲ ನಾವು 10 ದಿನದಲ್ಲಿ ಮಾಡ್ತೀವಿ 5 ದಿನದಲ್ಲಿ ಮಾಡ್ತೀವಿ ಅಂತ. ನಾನು ಯಾರಿಗೂ ಭರವಸೆ ಅಂತೂ ಕೊಡಲ್ಲ. ಅಗ್ರಿಮೆಂಟಲ್ಲಿ ಏನು ಮಾಡಿರ್ತೀನಿ ಅದಕ್ಕಿಂತ 5 ದಿನಕ್ಕೆ ಮುಂಚೆ ಕೊಟ್ಟಿರ್ತೀನಿ ನಾನು ಅವ್ರ ಪ್ರಾಜೆಕ್ಟ್ನ. ಓಕೆ ಸರ್, ನೀವು ಹೇಳಿದ ಟೈಮಲ್ಲಿ ಆ ಬಜೆಟ್ ಒಳಗಡೆ ಪ್ರಾಜೆಕ್ಟ್ ಖಂಡಿತ ಕಂಪ್ಲೀಟ್ ಆಗುತ್ತೆ. 100% ಮುಗಿಸ್ಕೊಟ್ಟಿರ್ತೀನಿ. ಬಟ್ ನಾನು ಇಷ್ಟೇ ದಿನದಲ್ಲಿ ಮುಗಿಸ್ತೀನಿ ಅಂತ ಹೇಳಲ್ಲ. ನಾನು 5 ದಿನ ಜಾಸ್ತಿನೇ ಅದರಲ್ಲಿ ಕೇಳೋದು. ನಾನು ಅದು 5 ದಿನಕ್ಕೆ ಮುಂಚೆ ಕೊಟ್ಟಿರ್ತೀವಿ. ಓಕೆ ಸರ್. ಸೊ ನಾವು ಬಂದು ಬಜೆಟ್ ರೀತಿಯಲ್ಲಿ ನೀವು ಸ್ಯಾಟಿಸ್ಫೈ ಮಾಡ್ತೀರಾ, ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋದಲ್ಲ, ಮತ್ತೆ ಸಮಯ ವೇಸ್ಟ್ ಮಾಡೋದಲ್ಲ. ಎಷ್ಟು ಟೈಮ್ ನೀವು ತಗೊಂಡ್ರೆ ಅದು ಒಳಗಡೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. 100% ಮುಗಿಸಿರ್ತೀವಿ. ಓಕೆ ಸರ್. VR ಹೋಮ್ ಡೆಕಲ್ ಇನ್ನೊಂದು ಸ್ಪೆಷಾಲಿಟಿ ಅಲ್ಲ ಸರ್, ನಿಮ್ಮ ಪ್ರೊಡಕ್ಷನ್ ಯೂನಿಟ್, ಯುವರ್ ಓನ್ ಫ್ಯಾಕ್ಟ್ರಿ ಇದೆ ಸರ್, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನಂದು ಫ್ಯಾಕ್ಟ್ರಿ ಬಂದು ನಾನು ತುಂಬ ಕಷ್ಟಪಟ್ಟೆ. ಮೈಸೂರಲ್ಲಿ ಬಂದು ಒಂದು 3-4 ವರ್ಷ ನಾನು ಕೆಲಸ ಮಾಡ್ಕೊಂಡು ಒಂದೊಂದು ಸ್ಟೆಪ್ಗೆ ನಾನು ಫಸ್ಟೆಲ್ಲ ಚಿಕ್ಕ ಫ್ಯಾಕ್ಟ್ರಿಲಿ ಇಟ್ಕೊಂಡೆ ಮಾಡ್ಕೊಂಡು ಇವಾಗ ಒಂದು ಲೆವೆಲ್ಗೆ ಬೆಳೆದ್ಬಿಟ್ಟು ನಾನು ದೊಡ್ಡ ಕಂಪ್ನಿ ಮಾಡ್ಕೊಂಡಿರೋದು, ಒಬ್ಬನೇ ಕಷ್ಟಪಟ್ಟೆ ಮಾಡಿರೋದು. ಬಟ್ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಯಾರ ಕೈ ನೋಡ್ಕೊಂಡು ನಾನು ನಿಂತಿಲ್ಲ. ನನ್ನ ಇದರಲ್ಲಿ ನಾನು ದುಡ್ದುಬಿಟ್ಟು ಬಂಡವಾಳ ಹಾಕ್ಬಿಟ್ಟು ಇಂಪ್ರೂವ್ಮೆಂಟ್ ಆಗಿರೋ ಸರ್ ಇದು. ಸರ್, ಇಂಟೀರಿಯರ್ ಡಿಸೈನ್ಸ್ ಕಂಪ್ನಿ ಬೇರೆ ಕಂಪ್ನಿ ನಾವು ವಿಸಿಟ್ ಮಾಡಿದ್ವಿ ಸುಮಾರು ವರ್ಷನ. ಕೆಲವು ಕಂಪ್ನೀಸ್ನ ನೋಡಿದ 1-2 ವರ್ಷದಲ್ಲಿ ಬಂದಾಗತ್ತೆ. ಅದಕ್ಕೆ ಮೇನ್ ರೀಸನ್ಸ್ ಒಂದು ಅವ್ರು ಹೇಳೋದು ಲೇಬರ್ ಇಶ್ಯೂಸ್ ಅಂತ. ಸೊ ನೀವು ಇದು ಮ್ಯಾನೇಜ್ ಮಾಡೋದಕ್ಕೆ ಮೆಷಿನ್ಗೆ ಹೋಗಿದ್ದೀರಾ ಸರ್? 100% ಲೇಬರ್ ಇಶ್ಯೂ ಅಂತ ಏನು ಬರಲ್ಲ ಸರ್. ಇವಾಗ ನನಗೆ ಯಾರು ಬಂದಿಲ್ಲ ಅಂದ್ರೆ ನಾನು ಕಾರ್ಪೆಂಟ್ರೆ. 10 ಜನ ಮಾಡೋ ಕೆಲಸ ನಾನು ಒಬ್ಬನೇ ನಿಂತ್ಕೊಂಡು ನಾನು ನಮ್ಮ ಮಕ್ಳನ್ನ ನಿಂತ್ಕೊಂಡು ನಾವು ಫಿಟ್ಟಿಂಗ್ ಮಾಡ್ಕೋಬಹುದು. ಆ ಧೈರ್ಯ ನಂಗೆ ತುಂಬಾ ಇದೆ. ಇವಾಗ ಮಿಷಿನ್ ಇದ್ದೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾವು ಕೈ ಆ ಕಾಲದಿಂದ ಕಲ್ತ್ಕೊ ಬಂದವರು. ಬಟ್ ಸುಮಾರು ಜನ ಏನು ಕ್ಲೋಸ್ ಮಾಡ್ತಾರೆ ಅಂದರೆ, ಇವಾಗ ನೋಡಿ ನಾನು ಕ್ವಾಲಿಟಿ ಕೊಟ್ಬಿಟ್ಟು ನಾವು ಒಂದು ಮಾರ್ಕೆಟಲ್ಲಿ ಒಂದು ರೇಟಲ್ಲಿ ನಿಂತಿರ್ತೀವಿ. ಈ ಸೆಂಟ್ರಲ್ಲಿ ಬರ್ತಾರೆ, ಅವ್ರಿಗೆ ಏನು ಎತ್ತ ಅಂತ ಗೊತ್ತಿರಲ್ಲ. ನಾವು 100 ರೂಪಾಯಿ ಕೊಟ್ಟರೆ ಅವ್ರಿಗೆ 70 ರೂಪಾಯಿ ಕೊಟ್ಬಿಟ್ಟು ಮಾಡ್ತೀನಿ ಅಂತಾರೆ. ಮಾಡ್ಬಿಟ್ಟು ಏನು ಮಾಡ್ತಾರೆ, ಕೈ ಸುಟ್ಕೊಂಡು ಸಾಲ ಮಾಡ್ಕೊಂಡು ನೈಟೇ ಮುಚ್ಕೊಂಡು ಓಡೋಗ್ಬಿಡ್ತಾರೆ. ಆಲ್ಮೋಸ್ಟ್ 12 ವರ್ಷ ಆಯಿತು, ಇನ್ನೂವರೆಗೂ ನಾನು ಡೌನ್ ಅಂತ ಆಗಿಲ್ಲ. ಅವತ್ತು ಸಣ್ಣ ಪುಟ್ಟ ಆಗ್ಬೋದು, ಒಂದು 15 ದಿನ 1 ತಿಂಗಳು ಆ ಥರ ಆಗ್ಬೋದು. ಹೊತ್ತು ನಾವು ಕಂಪ್ನಿ ಅಂತೂ ಕ್ಲೋಸ್ ಮಾಡೋ ಲೆವೆಲ್ಗೆ ಇನ್ನೂವರೆಗೂ ಬಂದಿಲ್ಲ. ಲಾಕ್ಡೌನ್ ಟೈಮಲ್ಲೂ ನಾವು ಫ್ಯಾಕ್ಟ್ರಿ ಕ್ಲೋಸ್ ಮಾಡಿಲ್ಲ. ರನ್ನಿಂಗ್ ಲಾಕ್ಡೌನ್ ಟೈಮಲ್ಲೂ ನಾವು 3 ತಿಂಗಳು ರನ್ನಿಂಗಲ್ಲೇ ಇದ್ದು. ವೆರಿ ಗುಡ್. ಇಲ್ಲ, ಅವರು ಆಲ್ ಓವರ್ ಕರ್ನಾಟಕ ಎಲ್ಲೆಯಿಂದ ಫೋನ್ ಮಾಡಿದ್ರು ನಾವು ಅಟೆಂಡ್ ಮಾಡ್ತೀವಿ. ನಾವು ಈ ಊರಿಗೆ ಬರೋದು, ನಾವು ಆ ಊರಿಗೆ ಬರೋದು ಅಂತಿಲ್ಲ, ಆಲ್ ಓವರ್ ಕರ್ನಾಟಕ. ಓಕೆ, ಯಾವ ಮೂಲೆಯಲ್ಲಿ ಇದ್ರು ನಾವು ಹೋಗಿ ಅಟೆಂಡ್ ಮಾಡ್ತೀವಿ. ಸರ್ವಿಸ್ ಚಾರ್ಜ್ ನಾವು ಹೇಳಲ್ಲ, ಬರಕ್ ಚಾರ್ಜ್ ಕೊಡಿ ಅಂತ ಕೇಳಲ್ಲ. ಡಿಸೈನಿಂಗ್ ಚಾರ್ಜಿಂಗ್ ಇಲ್ಲ. ಏನಂದ್ರೆ ನಮಗೆ ಫ್ರೀ, ಎಲ್ಲ ಫ್ರೀ ಇರುತ್ತೆ. ಅಲ್ಲಿ ಹೋಗಿ ಅಟೆಂಡ್ ಮಾಡೋಕ್ಕೂ ನಮ್ದು ಫ್ರೀನೇ ಇರುತ್ತೆ. ಅವ್ರೇನು ನಮ್ಗೆ ಚಾರ್ಜ್ ಕೊಡೋ ಅವಶ್ಯಕತೆ ಇರಲ್ಲ. ಬಟ್ ಯಾವುದೇ ಊರಲ್ಲಿ ಮಿನಿಮಮ್ ನಾನು ಒಂದು ಪ್ರಾಜೆಕ್ಟ್ ತಗೊಂಡ್ರೆ 25 ದಿನ ನನಗೆ ಟೈಮ್ ನಾನು ಕೇಳ್ತೀನಿ. ಓಕೆ, 100% 25 ದಿನ ನಾನು ಕೇಳ್ತೀನಿ. ಯಾವುದೇ ಊರಲ್ಲಿ ಇರಲಿ, ನನ್ಗೆ ಮೈಸೂರಲ್ಲೇ ಕೊಡಬೇಕು, ಬೆಂಗಳೂರಲ್ಲೇ ಕೊಡ್ಬೇಕು ಅಂತಲೇ ಏನಿಲ್ಲ. ಆಲ್ ಓವರ್ ಕರ್ನಾಟಕ ಯಾವ ಮೂಲೆಯಿಂದ ಫೋನ್ ಮಾಡಿದ್ರು ನಾವು ಅಟೆಂಡ್ ಮಾಡ್ತೀವಿ ಸರ್. 24 ಅವರ್ಸ್ ಫೋನ್ ಆನಲ್ಲೇ ಇರುತ್ತೆ. ತುಂಬ ಬಿಸಿ ಇದ್ದೀರಾ, ನಮ್ಮ ಜೊತೆ ಮಾತು ತುಂಬ ಧನ್ಯವಾದ ಸರ್. ನಿಮ್ಮ ಫ್ಯಾಕ್ಟ್ರಿ ಟೂರಿಗೆ ತೋರಿಸ್ಲಾ ಸರ್. ಥ್ಯಾಂಕ್ ಯು. ಆಲ್ಮೋಸ್ಟ್ 12 ಅವರ್ಸ್ 12 ಅವರ್ ಪ್ರೆಸ್ಸಿಂಗ್ ಆಗಿದೆ. ಇದು 60 ಟನ್ ಪ್ರೆಷರ್ ಇರ್ತದೆ. ನೋಡಿ ಎಷ್ಟು ಸಮಭಾಗ ಫಾರ್ಮೇಕ್ ಆಗಿದೆ ಅಂತ. ಎಲ್ಲಿ ಏರ್ ಬಬಲ್ಸ್ ಇರೋಲ್ಲ ನಿಮಗೆ. ಫುಲ್ ಫ್ಲ್ಯಾಟಾಗಿ ನೀಟಾಗಿದೆ ನೋಡಿ, ಫುಲ್ ಫ್ಲ್ಯಾಟಾಗಿ ಸೀಟಿಂಗ್ ಆಗಿದೆ. ಈಗ ಒಂದು ಶೀಟ್ ಕಟ್ಟಿಂಗ್ಗೆ ನೀವು ಡೇಟಾ ಹೀಗೆ ಎಂಟರ್ ಮಾಡ್ತಾ ಇದ್ದೀರಾ ಅಲ್ವಾ ಸರ್?
ಇಲ್ಲೇ ನೋಡಿ ಮೆಟೀರಿಯಲ್ ಲೆಂತ್ ವಿತ್ ಥಿಕ್ನೆಸ್ ಕ್ವಾಂಟಿಟಿ ಇದೆಲ್ಲ ಡೇಟಾ ನೀವು ಅದು ಎಂಟರ್ ಮಾಡಿದಂಥ ಆಟೋಮೆಟಿಕ್ ಫುಲ್ ಕಟ್ಟಿಂಗ್ ಪ್ರಾಸೆಸ್ ಇದೆ. ನಿಮ್ಮ ಮನೆ ಇಂಟೀರಿಯರ್ಸ್ ಚಿಕ್ಕ ಮನೆ ಇರಲಿ ದೊಡ್ಡ ಮನೆ ಇರಲಿ, ಆಫೀಸ್ ಇಂಟೀರಿಯರ್ಸ್, ಬಿಸ್ನೆಸ್ ಇಂಟೀರಿಯರ್ಸ್, ಡಿಸ್ಟಿಂಕ್ಟಿವ್ ಇಂಡಿವಿಜುವಲ್ ಇಂಟೀರಿಯರ್ ಡಿಸೈನ್ ಮಾಡ್ತಾರೆ. ಹೋಟೆಲ್ ಇರಲಿ, ಗಾರ್ಮೆಂಟ್ ಶಾಪ್ ಇರಲಿ, ಆ ರೀತಿಯಲ್ಲಿ VR ಹೋಮ್ ಡೆಕೋರ್ ಇಂಟೀರಿಯರ್ ಇವರು ಇರೋದು ಮೈಸೂರು. ಪ್ರಾಜೆಕ್ಟ್ ಆಲ್ ಓವರ್ ಕರ್ನಾಟಕ. ನೀವು ಕರ್ನಾಟಕ ಎಲ್ಲಿ ಬೇಕಂದ್ರೆ ಇರಿ, ಅಲ್ಲಿ ಬಂದು ನಿಮ್ಗೆ ಮಾಡಿಸ್ಕೊಡ್ತಾರೆ. ಸಿಟಿ, ಟೌನ್, ಹಳ್ಳಿ, ವಿಲೇಜಸ್ ಎಲ್ಲಿ ಬೇಕಂದ್ರೆ ಬಂದು ಮಾಡಿಸ್ಕೊಡ್ತಾರೆ. VR ಹೋಮ್ ಡೆಕೋರ್ ಇಂಟೀರಿಯರ್. You are watching the completed projects of VR Home Decor Interior. Kindly appreciate the materials they have used, the design. They complete the project on time, on your budget. VR Home Decor Interiors. The contact number appears in the video. Kindly call them for further information and bookings. Thank you.
ಈ ಮನೆಯಲ್ಲಿ ಇಂಟೀರಿಯರ್ ಕೆಲಸ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ. ಈ ವಿಡಿಯೋಲಿ ನಂಬರ್ ಬರ್ತದೆ, ವಿಡಿಯೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ. VR ಹೋಮ್ ಡೆಕರ್ ಇಂಟೀರಿಯರ್ ಮಾಲೀಕರ ನಂಬರ್ ನಿಮ್ಗೆ ಕೊಟ್ಟಿದ್ದೀನಿ. ಅವ್ರ ಜೊತೆ ಫೋನ್ ಹಚ್ಚಿ ಮಾತಾಡಿ. ಐ ಆಮ್ ವೆರಿ ಕಾನ್ಫಿಡೆಂಟ್, ಖಂಡಿತಾಗೆ ನಿಮ್ಮ ಮನೆ ಇಂಟೀರಿಯರ್ಸಲ್ಲೇ, ಆಫೀಸ್ ಇಂಟೀರಿಯರ್ಸಲ್ಲೇ VR ಹೋಮ್ ಡೆಕರ್ ಇಂಟೀರಿಯರ್ಗೆ ನೀವು ಆರ್ಡರ್ ಪ್ಲೇಸ್ ಮಾಡೇ ಮಾಡ್ತೀರಾ. ನಮ್ಮ ಚಾಲೆಂಜ್ ಇದು. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರನ್ನು? ಮಣಿಕಂಠ ಸರ್. ಈ ಮನೆ ಫುಲ್ ಇಂಟೀರಿಯರ್ ವರ್ಕ್, ಕಾರ್ಪೆಂಟರ್ ವರ್ಕ್ ನೀವೇ ಮಾಡ್ತಾ ಇದ್ದೀರಾ? ಹೌದು ಸರ್. ಹೀಗೆ ವರ್ಕ್ ಎಷ್ಟಿದೆ ನಾವು ತೋರಿಸಿದ್ದೀನಿ ಆಲ್ರೆಡಿ ವಿಡಿಯೋಲಿ. ಇಷ್ಟು ಗಂಟೆವರೆಗೆ ಬರೋಕ್ಕೆ ಎಷ್ಟು ದಿನ ಆಯಿತು ಸರ್ ನೀವು ಕೆಲಸ ಶುರು ಮಾಡಿ? ಸರ್, ನಾವು ಒಂದು ಫುಲ್ ಬಿಲ್ಡಿಂಗ್ ಮುಗಿಸೋಕ್ಕೆ 12 ದಿವಸ ಬೇಕು. ಓಕೆ ಸರ್. ಒಂದು 4 ವಾರ್ಡ್ರೋಬ್ ಮಾಡೋಕ್ಕೆ ನಾವು 6 ದಿವಸ ಮಾಡಿದ್ದೀವಿ. ಹಾಂ. ಟೋಟಲ್ ಮನೆ ಫಿನಿಶಿಂಗ್ ಬಂದು ನಿಮಗೆ 12 ದಿವಸ ಆಗುತ್ತೆ. ಓಕೆ. ಕಿಚನ್ ಇಂಟೀರಿಯರ್ಸು, ಹಾಲು ಮತ್ತು ಬೆಡ್ರೂಮ್ಸ್ ಎಲ್ಲ ಕಡೆ ಸ್ಟೋರೇಜ್ ಸ್ಪೇಸ್, ವಾರ್ಡ್ರೋಬ್ಸ್, ಇಂಟೀರಿಯರ್ ವರ್ಕ್ ಎಲ್ಲ ನೀವೇ ಮಾಡ್ತಾ ಇದ್ದೀರಲ್ಲ? ಹೌದು ಸರ್. ಹೀಗೆ ಎಷ್ಟು ದಿನ ತಗೊಳ್ತೀರಾ ಸರ್ ಫಿನಿಶ್ ಮಾಡೋದಕ್ಕೆ? ಟೋಟಲ್ ಮನೆ ಫಿನಿಶಿಂಗ್ ಮಾಡೋಕ್ಕೆ 12 ದಿವಸ ಬೇಕು ಸರ್. 12 ದಿವಸ. ಈ ಮನೆ ನೀವು 12 ದಿವಸಲ್ಲೂ ಫಿನಿಶ್ ಮಾಡಿ. ಟೋಟಲ್ ಆಗಿ ಎಷ್ಟು ರೂಮ್ ಕೆಲಸ ಇದೆ ಸರ್? ರೂಮ್ ಎಲ್ಲ ಸೇರಿಸಿ 4 ರೂಮ್ ಆಯ್ತು ಸರ್. 4 ರೂಮು. ಹಾಂ. ಆಮೇಲೆ TV ಯೂನಿಟು, ಹಾಂ, ಕಿಚನ್ ಕ್ಯಾಬಿನೆಟು. ಓಕೆ. ಎಲ್ಲ ರೂಮಲ್ಲೂ ಬೆಡ್ಗಳು. ಇದು ಎಲ್ಲ ಪೂರ್ತಿ ಇಷ್ಟು ಕೆಲಸ 12 ದಿನಲ್ಲೇ ಕಂಪ್ಲೀಟ್ ಆಗುತ್ತೆ ಸರ್. ಸರ್, ನಿಮ್ಮದು ಇಲ್ಲಿ ಬಂದು ವರ್ಕ್ ಮೇನ್ಲಿ ಅಸೆಂಬ್ಲಿ ಆ್ಯಂಡ್ ಫಿಟ್ಟಿಂಗ್ ಅಲ್ವಾ? ಹೌದು ಸರ್. ನಿಮ್ಮ ಪ್ರೊಡಕ್ಷನ್ ಯೂನಿಟ್, ಫ್ಯಾಬ್ರಿಕೇಶನ್ ಯೂನಿಟ್ ಇದೆ ಮೇನ್. ಅಲ್ಲೇ ಎಲ್ಲ ಕಟ್ಟಿಂಗ್ ಎಲ್ಲ ಅಲ್ಲೇ ಗಿಟಿಂಗ್ ಎಲ್ಲ ಎಡ್ಜ್ ಬೆಂಡಿಂಗ್ ಎಲ್ಲ ಮಾಡೋದು ಫ್ಯಾಕ್ಟ್ರಲ್ಲೇ ಮಾಡ್ಕೋತೀವಿ. ಇಲ್ಲಿ ಬಂದು ಜಸ್ಟ್ ಫಿಟ್ಟಿಂಗ್ ಮಾಡೋದು ಅಷ್ಟೇ ನಮ್ಗೆ. ಓಕೆ, ಫೈನ್ ಸರ್. ಈ ಕಂಪ್ಲೀಟ್ ಆದ್ಮೇಲೆ ಪುನಃ ಬಂದು ನಿಮ್ಮ ಜೊತೆ ಮಾತಾಡ್ತೀನಿ ಸರ್. ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. VR Home Decor Interior completed project in a prestigious luxury apartments in Mysuru. To get further information on this luxury apartment or to book this apartment, kindly contact the number appearing in the video or in the video description. Thank you.
ನಮಸ್ತೆ ಸರ್ ನಮಸ್ತೆ. ಸರ್, ನಿಮ್ಮ ಹೆಸರೇನು? ಮಂಜುನಾಥ್ ಅಂದ್ಬಿಟ್ಟು. ಓಕೆ. ಈ ಮನೆಯಲ್ಲಿ ಫುಲ್ ಕಾರ್ಪೆಂಟರ್ ವರ್ಕ್ ನೀವೇ ಮಾಡಿದ್ರೆ? ಹೌದು ಸರ್. ಇಲ್ಲಿ ಏನು ಕೆಲಸ ಎಲ್ಲ ಮಾಡಿದ್ರೆ ಹೇಳಿ ಸರ್. ಕಿಚನ್ ಮಾಡಿದ್ದೀವಿ, ಬೆಡ್ರೂಮಲ್ಲಿ ವಾರ್ಡ್ರೋಬ್ ಮಾಡಿದ್ದೀವಿ, ಲಾಫ್ಟ್ ಮಾಡಿದ್ದೀವಿ, ಕಾಯ್ಕ ರೇಂಜ್ ಮಾಡಿದ್ದೀವಿ. ಸರ್, ಇದು ನಿಮ್ಮ ಕೆಲಸ ಎಲ್ಲ ನೋಡಿದ್ದು ನಮಗೆ ತುಂಬ ಇಷ್ಟ ಆಯಿತು. ನಾವು ಬೆಡ್ರೂಮ್ ಕೆಲಸ ನೋಡಿದ್ದು, ಇಲ್ಲಿ ಕಿಚನ್ ನೋಡ್ತಾ ಇದ್ದೀನಿ, ಇಟಾಲಿಯನ್ ಕಿಚನ್ ಅಂತ ಹೇಳ್ತಾರೆ. ಈ ಕಿಚನ್ ವರ್ಕು ಸೂಪರ್ ಆಗಿದೆ ಸರ್. ಸರ್, ಈ ಕಿಚನ್ ಕ್ಯಾಬಿನೆಟ್ ವರ್ಕ್ ಫುಲ್ ಮಾಡೋಕ್ಕೆ ಎಷ್ಟು ದಿನ ತಗೊಂಡು? ಸರ್ 2 ದಿವಸ ಆಗಿದೆ ಸರ್. ಕಿಚನ್ 2 ದಿನ ಆಗಿದೆ ಸರ್ ಕಿಚನ್. ಟೋಟಲ್ ಈ ಮನೆಯಲ್ಲಿ ಈ 3 ಬೆಡ್ರೂಮ್ ಇದೆ. 3 ಬೆಡ್ರೂಮ್ಗೂ ನೀವು ಕ್ಯಾಬಿನೆಟ್ಸ್ ಮಾಡಿದ್ರೆ, ಪ್ಲಸ್ ಈ ಕಿಚನ್ ಕ್ಯಾಬಿನೆಟು ಮತ್ತೆ ಹಾಲ್ ಎಂಟರ್ ಆಗತ್ತೆ ಶೂ ರ್ಯಾಕ್ ಎಲ್ಲ ಮಾಡಿದ್ದೀರಾ, ಅಲ್ಲಿ ಒಂದು ಕ್ಯಾಬಿನ್ ಮಾಡಿದ್ದೀರಾ. ಎಂಟೈರ್ ವರ್ಕ್ ನೀವು ಎಷ್ಟು ದಿನ ತಗೊಂಡು? ಸರ್ 4 ದಿವಸದಿಂದ 5 ದಿವಸ ಆಗಿದೆ ಸರ್. 4-5 ದಿವಸ? ಹೌದು ಸರ್. ಇಷ್ಟು ಬೇಗ ಫಿನಿಶ್? ಹೆಚ್ಚಾಗಿ ಒಂದು 5 ದಿವಸ ಹೇಳ್ಬೋದಾ? ಹೌದು ಸರ್. 5 ದಿನಲ್ಲೇ ಫುಲ್ ವರ್ಕ್ ನೀವು ಕಂಪ್ಲೀಟ್ ಮಾಡಿದ್ರ ಸರ್? ನಮಗೆ ಫ್ಯಾಕ್ಟರಿಯಿಂದ ಐಟಮ್ ಎಲ್ಲ ರಿಟರ್ನ್ ಇದು ಕಂಪ್ಲೀಟ್ ಆಗಿ ಬರುತ್ತೆ, ರೆಡಿಯಾಗಿ. ಬರೀ ನಮ್ದು ಏನು ಫಿಟ್ಟಿಂಗ್ ಮಾತ್ರ ಇಲ್ಲಿ ಆಗೋದು, ಅದರಿಂದ ನಮಗೆ ಕೆಲಸ ಬೇಗ ಆಗುತ್ತೆ. ಇವಾಗ ಹ್ಯಾಂಡ್ ವರ್ಕ್ ಇಲ್ಲಿ ಕಟ್ ಮಾಡ್ಕೊಂಡು ಫ್ರೆಶಿಂಗ್ ಹಾಕೊಂಡು ಲೇಟ್ ಆಗಿ ಅಂತ ಕೆಲಸ ಆಗೋದಿಲ್ಲ. ನಮ್ಗೆ ಎಲ್ಲ ಪ್ರತಿಯೊಂದು ಫ್ಯಾಕ್ಟರಿಯಿಂದ ರೆಡಿ ಆಗುತ್ತೆ. ಬಂದು ಬರೀ ಫಿಟ್ಟಿಂಗ್ ಮಾತ್ರ ನಮಗೆ 4 ಡೇಸ್ ಆಗಿ ಮುಗೀತದೆ. ಹಂಗೆ. ಅದೇ ನಿಮ್ಮ ಫ್ಯಾಕ್ಟ್ರಿಯಲ್ಲೇ ಎಲ್ಲ ಪ್ರೊಡಕ್ಷನ್ ಮೆಷರ್ಮೆಂಟ್ ಎಲ್ಲ ಪ್ರಾಡಕ್ಟ್ ಅಲ್ಲೇ ರೆಡಿ ಆಗ್ತಿಲ್ಲ, ಅಸೆಂಬ್ಲಿ ಅಂಡ್ ಫಿಟ್ಟಿಂಗ್ ಮಾತ್ರ ಮಾಡ್ತಾ ಇದ್ದೀವಿ. ಹೌದು ಸರ್. ಓಕೆ ಸರ್, ಈ ಕಿಚನ್ ನೋಡ್ತಾ ಇದ್ದೀನಿ, ಮೆಟೀರಿಯಲ್ಸ್ ಹೆಂಗೆ ಸರ್? ಮೆಟೀರಿಯಲ್ ಕ್ವಾಲಿಟಿ ಆಗಿದೆ ಸರ್, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಇದೆಲ್ಲ ಮೂವ್ಮೆಂಟ್ ತುಂಬಾ ಸ್ಮೂತ್ ಆಗಿದೆ ಸರ್. ಎಲ್ಲ ಸಾಫ್ಟ್ ಕ್ಲೋಸೇ ಬಂದಿದೆ ಸರ್ ಇದು. ಓಕೆ ಓಕೆ. ಇದೊಂದು ಬ್ಯಾಸ್ಕೆಟ್, ಇಲ್ಲೊಂದು ಬ್ಯಾಸ್ಕೆಟ್ ಇದೆ, ಈ ಕಡೆ ಒಂದು ಬ್ಯಾಸ್ಕೆಟ್ ಇದೆ, ಬಾಟಲ್ ಪ್ಲೇಟ್ ಬಂದಿದೆ, ನಿಮಗೆಲ್ಲ ಹೈಡ್ರಾಲಿಕ್ ಡೋರ್ ಬಂದಿದೆ, ಎಲ್ಲ ಸಾಫ್ಟ್ ಕ್ಲೋಸ್ ಇದೆ. ಓಕೆ ಓಕೆ ಸರ್. ಅದು ಹೆಂಗೆ ಸರ್ ಕ್ಲೋಸಿಂಗ್ ಓಪನಿಂಗ್ ಪ್ಯಾನಲ್? ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಸರ್. ಸಾಫ್ಟ್ ಕ್ಲೋಸಿಂಗ್ ಎಲ್ಲ ಸೌಂಡ್ ಗಿಡ್ ಏನಿಲ್ಲ, ಎಲ್ಲ ಫುಲ್ ಸಾಫ್ಟ್ ಕ್ಲೋಸಿಂಗ್. ಸಾಫ್ಟ್ ಆಗಿದೆ. ಓಕೆ. ಎಲ್ಲ ಫುಲ್ ಸಾಫ್ಟ್ ಸರ್. ಆಟೋಮೆಟಿಕ್ ಅದು ಫುಲ್ ಓಪನ್ ಆಗುತ್ತೆ. ಆಟೋಮೆಟಿಕ್ ಅದೇ ಓಪನ್ ಆಗುತ್ತೆ, ಆಟೋಮೆಟಿಕ್ ಅದೇ ಕ್ಲೋಸ್ ಆಗುತ್ತೆ. ಹೈಡ್ರಾಲಿಕ್ ಚಾನಲ್ ಸರ್ ಅದು. ಫುಲ್ ಇದು ಹೈಡ್ರಾಲಿಕ್ ಡೋರ್ಸ್ ಫಿಟ್ಟಿಂಗ್ ಮಾಡಿದ್ದಾರೆ, ಹೈಡ್ರಾಲಿಕ್ ಚಾನಲ್ ಅದು. ಓಕೆ. ಅದಕ್ಕೆ ಅಷ್ಟು ಸ್ಮೂತ್ ಆಗಿದೆ. ಹೌದು ಸರ್. ನಾವೇನು ಪ್ರೆಷರ್ ಕೊಟ್ಟು ಓಪನ್ ಮಾಡಿ ಕ್ಲೋಸ್? ಇಲ್ಲ ಸರ್, ಅದೇನಿಲ್ಲ, ಸುಮ್ಮನೆ ಒಂದು ಬೆಟ್ಟಲ್ಲಿ ಮುಷ್ ಮಾಡಿ ಅದೇ ಓಪನ್ ಆಗುತ್ತೆ ಸರ್. ಹಂಗೆ. ಸೊ ಲೇಡೀಸ್ನ ತುಂಬ ಕಂಫರ್ಟಬಲ್ ಆಗಿರ್ತದೆ ಅಲ್ವಾ? ಅಷ್ಟು ಶಕ್ತಿ ಬೇಕಾಗಿಲ್ಲ ಅದು ಓಪನ್ ಮಾಡಿ ಕ್ಲೋಸ್ ಮಾಡೋದಕ್ಕೆ. ಎಲ್ಲ ಸೆಮಿ ಆಟೋಮೆಟಿಕ್ ತರನೇ ಇದೆ ಎಲ್ಲ. ಪ್ರತಿಯೊಂದು ಎಲ್ಲ ಫುಲ್ ಸಾಫ್ಟ್ ಕ್ಲೋಸ್ ಅಲ್ಲಿ ಇದೆ ಸರ್ ನಿಮಗೆ. ಓಕೆ. ಎಲ್ಲ ಸ್ಮೂತ್ ಆಗಿದೆ ಫಂಕ್ಷನ್ ಎಲ್ಲ. ಓಕೆ ಸರ್. ಓಕೆ ಸರ್, ನಿಮ್ಮ ಕೆಲಸನ ನೋಡಿದ್ದು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ, ಫಂಕ್ಷನ್ ಆಗಿದೆ. ಮೆಟೀರಿಯಲ್ಸ್ ಬಗ್ಗೆ ಏನು ಮಾತು ಹೇಳ್ಬೋದು ಸರ್? ಮೆಟೀರಿಯಲ್ ಎಲ್ಲ ಕಂಪ್ನಿ ಕಡೆಯಿಂದ ನಿಮ್ಗೆಲ್ಲ ಒಳ್ಳೆ ಮೆಟೀರಿಯಲ್ ಆಗ್ತಾರೆ ಸರ್. ಕಾರ್ಪೆಂಟರ್ ತರ ನಿಮಗೆ ಹಿಂದೆ ಒಂದು ಮುಂದೆ ಒಂದು ಮಾಡಲ್ಲ. ಮೇನ್ ಕಿಚನ್ ಸ್ವಲ್ಪ ನೀರ್ಲ ಆಗುತ್ತೆ, ಸೊ ಇದೆಲ್ಲ ವಾಟರ್ ಪ್ರೂಫ್ ಸರ್. ಎಲ್ಲ ಪ್ರತಿಯೊಂದು ಅಕ್ಕಾಲಿಕ್ ಇದು ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ ಸರ್. ಓಕೆ ಸರ್, ನಿಮ್ಮ ಕೆಲಸ ತುಂಬ ಸೂಪರ್ ಆಗಿದೆ ಸರ್. ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೂ ಆಲ್ಮೋಸ್ಟ್ ಕಂಪ್ಲೀಷನ್ ಇನ್ನೂ ಸ್ವಲ್ಪ ಟಚ್ ಅಪ್ ವರ್ಕ್ ಎಲ್ಲ ಇದೆ. ನೀವು ಕಂಟಿನ್ಯೂ ಮಾಡಿ ಸರ್ ನಿಮ್ಮ ಕೆಲಸದಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.